ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ಮೊನ್ನೆ ವಾಕರ್ ಬಗ್ಗೆ ಹೇಳಿದ್ದೆ, ಅದ್ರ ಬಗ್ಗೆನೇ ಮತ್ತೆ ಕಮೆಂಟ್ ಬಂದಿತ್ತು. ಯಾವಾಗ ಯೂಸ್ ಮಾಡಬೇಕು ಏನು ಅಂತ ಹೇಳಿ ಅಕ್ಕ ಅಂತಂದೇಳಿ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೋಸ್ಕರನೇ ನಾನು ಈ ಲಾಗ್ ಮಾಡ್ತಾಯಿದ್ದೀನಿ, ಅವ್ರಿಗೋಸ್ಕರ. ಹಂಗೆ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅಂತಂದೇಳಿ. ವಾಕರ್ ಯೂಸ್ ಮಾಡೋರು ಮೇನ್ ಏನಂದರೆ, ಮಕ್ಕಳಿಗೆ ಅವರು ಡಾಕ್ಟ್ರ್ ಹತ್ರ ಹೋಗಿದ್ರಂತೆ. ಡಾಕ್ಟ್ರ್ ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ಅವ್ರಿಗೂ ಹೇಳಿದ್ದಾರೆ. ನಾನು ಇನ್ಸ್ಟಾಗ್ರಾಮ್ದಲ್ಲೂ ನೋಡಿದ್ದೆ ಆ ವಿಡಿಯೋ. ಯಾಕೆ ಬೇಗ ಯೂಸ್ ಮಾಡಬಾರ್ದು ಮಕ್ಕಳಿಗೆ, ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ಅದರಲ್ಲಿ ನನಗೆ ಅರ್ಥ ಆಯಿತು. ಅದಕ್ಕೆ ನಾನು ನನ್ನ ಮಕ್ಕಳಿಗೆ ವಾಕರ್ ತಂದಿರಲಿಲ್ಲ. ಸೊ ಇದು ಏನು ಅಂತ ಹೇಳ್ತೀನಿ. ಕತೆ ಅಲ್ಲ, ಅದು ನಿಜನೇ ನಡೆದಿರೋದು. ಅದಕ್ಕೆ ಹೇಳ್ಬಿಡೋಣ ಅಂತ ಹೇಳಿ ಲಾಗ್ ಮಾಡ್ತಾಯಿದ್ದೀನಿ. ಅದು ಮಗುವಿಗೆ ಕಾಲು ಯಾವಾಗ ಊರುತ್ತೆ, ಈ ಥರ ಪಾದ ಹಿಂಗೆ ಊರುತ್ತೆ, ಒಂದು ಸ್ವಲ್ಪ ನಿಂದ್ರಕ್ಕೆ ಟ್ರೈ ಮಾಡುತ್ತೆ ನೋಡಿ. ಈ ಥರ ಪಾದ ಊರಿದಾಗ ಮತ್ತು ನಿಂದ್ರಕ್ಕೆ ಟ್ರೈ ಮಾಡಿದಾಗ ನೀವು ಆವಾಗ ವಾಕರ್ನ ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ ಇನ್ನು ಮಗು ಬೇಗ ಹಾಕ್ಬಿಟ್ರೆ ಬೇಗ ನಡೆಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತಂದೇಳಿ ನೀವು ಆ ಥರ ಏನಾದರೂ ವಾಕರಲ್ಲಿ ಕೂಡಿಸಿದ್ರೆ ನಿಮ್ಮ ಮಗುಗೆ ಕಾಲಿಗೆ ಎಫೆಕ್ಟ್ ಆಗುತ್ತೆ. ಅದು ಯಾವ ರೀತಿ ಅಂದರೆ, ನಾನು ಆಗಲೇ ಅದು ಹೇಳಿದ್ದೀನಿ ಯಾವ ರೀತಿ ಅಂತಂದೇಳಿ. ಅದನ್ನ ನೀವು ನೋಡ್ಬೋದು. ಮೊನ್ನೆ ಹಾಕಿದ್ದೀನಿ ಒಂದು 2 days ಬ್ಯಾಕು. ನನ್ನ ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ ಅಂತ ಹೇಳಿದ್ದೀನಲ್ವ, ಅದರಲ್ಲಿ ಹೇಳಿದ್ದೀನಿ, ಎಂಡಲ್ವಾ ಅಥವಾ ಮಧ್ಯದಲ್ಲಿ ಹೇಳಿದ್ದೀನಿ, ನೀವು ಅದನ್ನ ನೋಡ್ಬೋದು. ಇವಾಗ ಇದನ್ನು ಹೇಳ್ತೀನಿ, ನೀವು ಇದರೆಲ್ಲ ನೋಡ್ಬೋದು. ನೋಡಿ, ಈ ಥರ ಪಾದ ಮಕ್ಕಳು ಇನ್ನು ಬೇಗ ನಡೆಯೋಕ್ಕೆ ಬಂದುಬಿಡುತ್ತೆ ಅಂತಂದೇಳಿ ನೀವು ಬೇಗ ಕೂಡಿಸಿದ್ರೆ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಹೀಗಿಡ್ತಾರೆ ಪಾದ. ನಮ್ಮ ಋಷಿಕಾ ಪಾದ ಹಿಂಗಿಡ್ತಾಳೆ, ಚೆನ್ನಾಗಿ ನಡೀತಾಳೆ. ಸೊ ಹಂಗಾಗಿ ನಾನು ಅವಳನ್ನ ಚೆನ್ನಾಗಿ ಅದರಲ್ಲೇ ಕೂಡಿಸ್ತೀನಿ, ಬಿಟ್ಬಿಡ್ತೀನಿ ಅವಳು ಆಟ ಆಡೋಕ್ಕೆ. ಇವಳ ಋತಿಕಾಗೆ ಏನು ಮಾಡಿದೆ ಅಂದರೆ, ಅವಳು ಕೂಡ್ತಾಳ ಇಲ್ವಾ, ಅವಳಿಗೆ ಪಾದ ಹಿಂಗೆ ಊರ್ತಾಳ ಇಲ್ವಾ ಅಂತಂದೇಳಿ ಟೆಸ್ಟ್ ಮಾಡಬೇಕಿತ್ತು. ಅದಕ್ಕೆ ನಾನು ಇವಳು ಹಾಕಿದಾಗ ಋತಿಕ ಅಂದರೆ ಇವಳು ದೊಡ್ಡವಳು, ಇವಳು ಹಾಕಿದಾಗ ಏನು ಮಾಡಿದ್ಲಂದರೆ, ಹಿಂಗೆ ನಡೀತಾ ಇದ್ದಾಳೆ. ಹಿಂಗೆ ನಡೆದ್ರೆ ಎಫೆಕ್ಟ್ ಆಗಿಬಿಡುತ್ತೆ. ಇನ್ಸ್ಟಾಗ್ರಾಮ್ದಲ್ಲಿ ಹೇಳಿದ್ದು ಹಂಗೆ ಡಾಕ್ಟ್ರು ಒಂದು ಮಗುಗೆ ಯೂಸ್ ಬೇಗ ಕಾಲು ಬರಲಿ ಅಂತಂದೇಳಿ ಹಾಕಿದ್ದಾರೆ. ಆ ಮಗು ಏನಾಗಿದೆ ಅಂತಂದರೆ, ಅದು ಪಾದ ಹಿಂಗೆ ಊರ್ಬಿಟ್ಟಿದೆ. ಅವನಿಗೆ ಒಂದು 5-6 ವರ್ಷ ಆಗಿದೆ ಅವನಿಗೆ, ಆದ್ರೂ ಅವ್ನ ಪಾದ ಹಿಂಗೆ ಊರ್ತಾ ಇದ್ದೇನೆ. ಅದಕ್ಕೆ ವಾಕರ್ ಯೂಸ್ ಮಾಡಬೇಡಿ ಅಂತ ಹೇಳೋದು ಇದಕ್ಕೇನೆ. ಅದಕ್ಕೋಸ್ಕರ ಮಕ್ಕಳಿಗೆ ಯಾವಾಗ ಪಾದ ಊರ್ತಾರೆ, ಯಾವಾಗ ಮಕ್ಕಳಿಗೆ ಸ್ವಲ್ಪ ನಡೆಯೋ ಥರ ನಿಮಗೆ ಅನಿಸಿದರೆ ಆವಾಗ ಮಕ್ಕಳನ್ನು ನೀವು ವಾಕರಲ್ಲಿ ಯೂಸ್ ಮಾಡ್ಬೋದು ಕೂಡಿಸ್ಬಿಟ್ಟು. ಇವಾಗ ಮಗು ಇನ್ನು ಊರ್ತಾ ಇಲ್ಲ, ಪಾದ ಊರ್ತಾ ಇಲ್ಲ, ಮತ್ತು ಈ ಥರ ಇದ್ದಾಗ ಖಂಡಿತವಾಗಿ ಯೂಸ್ ಮಾಡಬೇಡಿ. ಆಲ್ಮೋಸ್ಟು ಎಲ್ರಿಗೂ ಹಂಗೆ ಆಗಲ್ಲ, ಕೆಲವ್ರ ಮಕ್ಕಳಿಗೆ ನಮ್ಮ ಗ್ರಾಚಾರ ಸರಿ ಇಲ್ಲದಾಗ ಆ ಥರ ಆದರೂ ಆಗ್ಬೋದು. ಇವಾಗ ಆ ಮಗುಗೆ ತುಂಬ ಟ್ರೀಟ್ಮೆಂಟ್ ಎಲ್ಲ ಮಾಡ್ತಾಯಿದ್ದಾರೆ, ಆಪ್ರೇಷನ್ ಮಾಡಬೇಕು ಅಂತಲೂ ಹೇಳಿದಾರಂತೆ. ಅದೇ ನನಗೆ ನೋಡಿ ಬೇಜಾರಾಗಿ ಅದಕ್ಕೆ ನಾನು ವಾಕರ್ ತರಿಸಿರಲಿಲ್ಲ. ಇದು ವಾಕರ್ ನಾನು ಹೇಳಿದ್ದೀನಿ, 2-3 ವಿಡಿಯೋದಲ್ಲೂ ಹೇಳಿದ್ದೀನಿ. ಆ ವಾಕರು ಪಕ್ಕದ ಮನೆ ಜಾನು ಮತ್ತು ಈತದು ಅಂತಲೂ ಹೇಳಿದ್ದೀನಿ. ಅವ್ರದ್ದೇನೆ ಒಂದು ಸ್ವಲ್ಪ ದಿನ ಆಟ ಆಡಿಸಿ ಹಾಗೆ ಮಕ್ಕಳು ಕಾಲು ಊರ್ತಾರ ಏನು ಅಂತಂದೇಳಿ ತರಿಸಿರೋದು. ಆಮೇಲೆ ಕೂತ್ಕೊಳ್ಳೋಕ್ಕೂ ಆರಾಮಾಗುತ್ತಂತ ಹೇಳಿದರು. ಅದರಿಂದನೇ ಕೂಡಿಸ್ಬೇಕಂತ ಏನೂ ಇಲ್ಲ. ನೀವು ಸ್ವಲ್ಪ 1 ನಿಮಿಷ 2 ನಿಮಿಷ ಮಗುನ ಕೂಡಿಸಿ ಕೆಳಗಡೆನೇ ಕೂಡಿಸಿ ಹಿಡ್ಕೊಂಡ್ರೆ ಅವು ಅಭ್ಯಾಸ ಮಾಡ್ಕೊಳ್ಳುತ್ತೆ. ಇವಾಗ ನನ್ನ ಮಗಳಿಗೆ ನನ್ನ ಮಕ್ಕಳು 5 months 6 monthಗೆಲ್ಲ ಕೂತ್ಕೊಳ್ಬೋದು ಮೋಸ್ಟ್ಲಿ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ನನ್ನ ಮಕ್ಕಳಿಗೆ ನಾನು 5 monthದಿಂದನೇ ಕೂಡ್ಸೋದು ಅಭ್ಯಾಸ ಮಾಡ್ತಾ ಇದ್ದೀನಿ ಕೆಳಗಡೆ. ಆ ಮಕ್ಕಳು ಕೂತ್ಕೊತಾರೆ. ಇವಾಗ ಕೂತ್ಕೊಂಡು ಒಂದು 2 ನಿಮಿಷಕ್ಕೇ ಸ್ವಲ್ಪ ಜೋಲಿಯಾಗಿ ಅವ್ರು ಹಿಂಗೆ ದಬಾಕ್ಕೊತಾರೆ, ಬಿದ್ದುಬಿಡ್ತಾರೆ. ಅದಕ್ಕಾಗಿ ನೀವೂ ಆ ಥರ ಟ್ರೈ ಮಾಡಿ. 5 monthದಿಂದನೇ ಕೂಡ್ಸೋದನ್ನು ಟ್ರೈ ಮಾಡಿ. 1-2 ನಿಮಿಷ 5 ನಿಮಿಷ ಈ ಥರ ಕೂಡ್ಸೋಕ್ಕೆ ಟ್ರೈ ಮಾಡಿದರೆ ಮಕ್ಕಳು ಬೇಗ ಕೂತ್ಕೊತಾರೆ. ಈ ವಾಕರಿಂದ ಹಾಕೋದ್ರಿಂದನೇ ಬೇಗ ಕೂಡ್ತಾರೆ ಅಂತಂದೇಳಿ ಅಂದ್ಕೋಬೇಡಿ. ಅದರಿಂದನೂ ಅದು ಕಾಲಿಗೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ. ಮತ್ತು ಇದು ಬೇಜಾರು ಆಗಬೇಡಿ, ಈ ಥರ ಏನು ಹಿಂಗೆ ಹೇಳಿದ್ಲು ಅಂತಂದೇಳಿ ನನ್ನ ಅನಿಸಿಕೆ ನಾನು ಹೇಳ್ತಾ ಇದ್ದೀನಿ. ಒಬ್ಬರು ಕಮೆಂಟ್ ಮಾಡಿದ, ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಮತ್ತು ಅವಳ ಪೂಜಾ ಅನ್ನೋಳಿದ್ದಾಳಲ್ವ, ಅವಳಿಗೆ ನಾನು ವಿಡಿಯೋ ಹಾಕಿದ್ರೇ ಅವಳಿಗೆ ಬೇಜಾರು. ಮತ್ತು ನಿನ್ನೇನೋ ಕಮೆಂಟ್ ಮಾಡಿದ್ದಾಳೆ ಅವಳು, ನನ್ನ ಹೆಸ್ರು ಯಾಕೆ ಹೇಳಿದ್ದೀರಾ ಅಂತಂದರೆ, ಪ್ರಪಂಚದಾಗ ಅವಳೊಬ್ಬಳೇನ ಇರೋದು ಪೂಜಾ ಅಂತಂದೇಳಿ.
ತಲೆ ಕೆಟ್ಟವಳು ಅನಿಸುತ್ತೆ. ಸುಮ್ಮನೆ ಇದು ಮಾಡ್ತಾಳೆ. ನಾನು ಅದರಲ್ಲಿ ಸಾರಿ ಕೇಳಬಾರ್ದಿತ್ತು ಅವಳಿಗೆ. ನಂದು ತಪ್ಪಿಲ್ಲ ಅಂದ್ರೂ ನಾನು ಸಾರಿ ಕೇಳಿದ್ದೀನಿ. ಆದರೂ ಸುಮ್ಮನೆ ಇರಬೇಕು ತಾನೆ. ಆದರೂ ಕಮೆಂಟ್ ಮಾಡಿದ್ದಾಳೆ ಕತ್ತೆ. ಏನಾದರೂ ನನ್ನ ಹತ್ರ ಇದ್ದಿದ್ರೆ 2 ಕಪ್ಪಲ್ಲಿ ಹೊಡಿತಾ ಇದ್ನಿ ಅನಿಸುತ್ತೆ ನನ್ನ ಪ್ರಕಾರ. ಅಷ್ಟು ಕೋಪ ಇದೆ ನನಗೆ. ಬಟ್ ಕಂಟ್ರೋಲ್ ಮಾಡಿಕೊಂಡು ಅವಳು ಬೇಜಾರಾಗಿದ್ದಾಳೆ ಅನ್ನೋ ಒಂದು ಕಾರಣಕ್ಕೆ ನಾನು ಅವಳ ಹತ್ರ ಸಾರಿ ಕೇಳಿದ್ದೀನಿ. ಅವಳಿಗೆ ತಲೆ ಸರಿಗಿಲ್ಲ ಅಂತ ಅನಿಸುತ್ತೆ ಮೋಸ್ಟ್ಲಿ ನನ್ನ ಪ್ರಕಾರ. ಆದ್ರೂ ಒಂದು 3-4 ಜನ ಅಥವಾ ಒಂದು 5-6 ಜನ ನನಗೆ ಸ್ವಲ್ಪ ಸಮಾಧಾನ ಮಾಡಿದ್ರು. ಡೋಂಟ್ ವರಿ ಸಿಸ್ಟರ್, ಡೋಂಟ್ ವರಿ ಅಂತ ಎಲ್ಲ ಕಮೆಂಟ್ಗೆ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದ್ವಿ. ಅವ್ರ ಕಮೆಂಟಿಂದ ನಾನು ತುಂಬ ಹ್ಯಾಪಿ ಆಗಿದ್ದೀನಿ. ಓಕೆ, ಅದಕ್ಕೆ ಅವಳ ಬಗ್ಗೆ ತಲೆನೇ ಕೆಡಿಸ್ಕೊಂಡಿಲ್ಲ. ಕಮೆಂಟ್ ಮಾಡಿಬಿಟ್ಟು ಮತ್ತೆ ಡಿಲೀಟ್ ಮಾಡಿದ್ದಾಳೆ ನಿನ್ನೆ. ಅದಕ್ಕೆ ನಾನೇನು ತಲೆ ಕೆಡಿಸ್ಕೊಂಡಿಲ್ಲ. ಅದಕ್ಕೆ ಕೆಲವ್ರಿಗೆ ಹೇಳ್ತಾ ಇದ್ದೀನಿ, ವಾಕರ್ ಯೂಸ್ ಮಾಡೋರು ಈ ಥರ ಮಾಡಿ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತಂದೇಳಿ ಗೊತ್ತಾಯ್ತಲ್ವಾ. ಈ ಥರ ಪಾದ ಊರಬೇಕಾದ್ರೆ ದಯವಿಟ್ಟು ಮಕ್ಕಳಿಗೆ ವಾಕರ್ ಯೂಸ್ ಮಾಡಬೇಡಿ. ಪಾದ ಯಾವಾಗ ವಾಕರಲ್ಲಿ ಕೂಡಿಸಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ಪಾದ ಮಕ್ಕಳು ಹಿಂಗಿಟ್ಟಾಗ ಯೂಸ್ ಮಾಡಿ. ಪಾದ ಹಿಂಗಿಡ್ತಾ ಇದ್ದಾರೆ ಅಂತಂದರೆ ಇನ್ನೊಂದು 15 ದಿನ ಅಥವಾ 1 ಮಂತ್ ಬಿಟ್ಬಿಟ್ಟು ಯೂಸ್ ಮಾಡಿ. ಆವಾಗ ನಿಮಗೆ ಗೊತ್ತಾಗುತ್ತೆ. ಆವಾಗ ಮಕ್ಕಳು ಪಾದ ಊರ್ತಾ ಇದ್ದಾರೆ, ಯೂಸ್ ಮಾಡ್ಬೋದು ಅಂತಂದೇಳಿ ಅನಿಸುತ್ತೆ. ಆಮೇಲೆ ಯೂಸ್ ಮಾಡಬೇಕಾದ್ರೆ ಈಗ ಮಕ್ಕಳನ್ನಾದ್ರೂ ಕುಂದಿರ್ಸ್ಬಿಟ್ಟು ನೀವು ಎಲ್ಲೋ ಹೋಗೋದು ಅದು ಬೇಡ. ಯಾಕಂದರೆ ಮಕ್ಕಳು ಹೋಗ್ತಾ ಏನಾಗುತ್ತೆ ಅಂದರೆ ಮುಂದೆ ಫಾಸ್ಟಾಗಿ ಹೋಗ್ಬಿಡ್ತಾರೆ. ಅವ್ರು ಕಾಲಿಟ್ಕೊಂಡು ಹೋದಾಗ ಏನಾಗುತ್ತೆ ಅಂದರೆ ಮುಂದೆ ಭಾರ ಹಾಕ್ಬಿಡ್ತಾರೆ. ಮುಂದೆ ಭಾರ ಹಾಕಿದಾಗ ಹಿಂದೆ ಗಾಳಿ ಎದ್ಬಿಡುತ್ತೆ. ಮನೆ ಋಷಿಕಾಗ ಹಂಗೆ ಆಗಿದ್ದು. ಅವಳು ಫಾಸ್ಟಾಗಿ ಹೋಗ್ಬಿಟ್ಲು. ನಾನೇನೋ ಕೆಲಸ ಮಾಡೋಕ್ಕಂತ ಹೋದೆ, ಕೂತ್ಕೊಂಡಿದ್ದಾಳೆ, ಓಡಾಡ್ತಾಳೆ ಬಿಡು ಅಂತಂದೇಳಿ ನನ್ನ ಪಾಡಿ ನಾನು ಕೆಲಸ ಮಾಡೋಕ್ಕೆ ಹೋಗ್ಬಿಟ್ಟೆ. ಹೋದಾಗ ಏನಾಯ್ತು ಅಂದರೆ ಅವ್ಳು ಫಾಸ್ಟಾಗಿ ಬಂದುಬಿಟ್ಟು ಅದು ಪಾಪ ಎದ್ಬಿಡ್ತು. ಇದು ತಲೆಗೆ ಮತ್ತು ಮೂಗಿಗೆ ಪೆಟ್ಟಾಗ್ಬಿಡ್ತು. ಒಂದು 10-15 ನಿಮಿಷ ಅವ್ಳು ಸಮಾಧಾನ ಮಾಡೋಕ್ಕೆ ಸಾಕಾಯಿತು ನನಗೆ. ಅಷ್ಟು ಜೋರಾಗಿ ಉಸಿರು ಕಟ್ಕೊಂಡೆಲ್ಲ ಅಳ್ತಾ ಇದ್ಲು. ಬೇಜಾರಾಗೋಯ್ತು ನನಗೆ. ಇವಳು ಆಟ ಆಡ್ತಾ ಇದ್ದಾಳೆ ಋತಿಕಾ. ಇವಳು ಮಲಗಲ್ಲ. ಅವಳು ಮಲಗಿದ್ದಾಳೆ. ಋಷಿಕಾ ಇವಾಗ ಮಲ್ಕೊಂಡಿದ್ದಾಳೆ. ಇವಳು ಮಲಗಲ್ಲ. ಇವಳು ಕಡಿಮೆ. ಇವಳು ರಾತ್ರಿ ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ತಾಳೆ. ಒಂದು 2 ಸರಿ ಎದ್ದೇಳ್ತಾಳೆ ಅಷ್ಟೇ. ಆಮೇಲೆ ಎದ್ದೇಳಲ್ಲ, ಮಲ್ಕೊಂಡ್ಬಿಡ್ತಾಳೆ ಆರಾಮಾಗಿ. ಇವಾಗ ಆಗಲಿ ಟೈಮ್ ಕಡಿಮೆ ನಿದ್ದೆ. ಓಕೆ, ವಾಕರ್ ಯೂಸ್ ಮಾಡೋದು ಗೊತ್ತಾಯ್ತಲ್ವಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು. ಇವಳು ಸುಮ್ಮನೆ ಆಟ ಮಾಡ್ತಾ ಇದ್ದಾಳೆ. ಅಷ್ಟಕ್ಕೆ ನಾನು ಹೇಳೋದನ್ನು ಮುಗೀತು. ಮತ್ತು ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಓಕೆ, ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಯುವರ್ ಸಪೋರ್ಟಿಂಗ್. ಬಾಯ್ ಮಾಡ್ಕೊಂಡ ಅವಳು ಬಾಯಿ ಮಾಡಲ್ಲ, ಸುಮ್ಮನೆ ಆಟ ಆಡ್ಕೊಂಡಿರ್ತಾಳೆ. ಧನ್ಯವಾದಗಳು ಎಲ್ಲರಿಗೂ.